ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈ ವಿಜಯೇಂದ್ರ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರ ವಿಚಾರದ ಬಗ್ಗೆ ಕೂಡ ಮಾತನಾಡಿರುವಂತಹದ್ದು. ಇದೀಗ ವೈ ವಿಜಯೇಂದ್ರ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಆರೋಪವನ್ನು ಮಾಡಲಾಗಿದೆ. ಎಸ್ಐಟಿ ರಚನೆಗೆ ಒತ್ತಡ ಇತ್ತು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗಿರುವಂತಹದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಇದೀಗ ವೈ ವಿಜಯೇಂದ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಿದೇಶಿ ಶಕ್ತಿಗಳ ಕುತಂತ್ರ ತನಿಖೆಗೆ ಆಗ್ರಹವನ್ನ ಮಾಡಿರತಕ್ಕಂತಹದ್ದು ವೈ ವಿಜಯೇಂದ್ರ. 100 ಕೋಟಿ ವ್ಯವಹಾರ ತನಿಖೆಯಾಗಲಿ, ಸತ್ಯಾಸತ್ಯತೆ ಹೊರಬರಲಿ ಅಂತೇಳಿ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆದಿರತಕ್ಕಂತಹ ವಿಜಯೇಂದ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ವಿಷಯ ಬೆಳಕಿಗೆ ಬಂದಿದೆ. ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಏಕಾಏಕಿ ಎಸ್ಐಟಿ ರಚನೆಯನ್ನ ಮಾಡಿದ್ರು. ಒಂದಿನ ಮೊದಲು ಕೂಡ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಂತಹದ್ದು ಸಿದ್ದರಾಮಯ್ಯ. ಕೆಲ ಪಟ್ಟಭದ್ರ ಹಿತಾಸಕ್ತಿ ಒತ್ತಾಯದ ಮೇಲೆ ಎಸ್ಐಟಿಯನ್ನ ಮಾಡಿದ್ರು. ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೆದಿತ್ತು. ದುರಂತ ಅಂದ್ರೆ ಸಿದ್ದರಾಮಯ್ಯ ಅವರು ಇದ್ಯಾವುದನ್ನು ಕೂಡ ಪರಾಮರ್ಶೆ ಮಾಡದೆ ಎಸ್ಐಟಿ ತನಿಖೆಯ ಸರಿಯಾದ ನಿರ್ಧಾರ ಆಗಿರಲಿಲ್ಲ. ಈಗ 100 ಕೋಟಿ ಇನ್ವಾಲ್ವ್ ಆಗಿದೆ. ವಿದೇಶಿ ಶಕ್ತಿಗಳ ಕುತಂತ್ರ ತನಿಖೆ ಆಗಬೇಕು. ನಮಗೆ ನೋವಾಗಿದೆ. ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಶಕ್ತಿ ತುಂಬಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ವೈ ವಿಜಯೇಂದ್ರ. ಇದಕ್ಕೆ ಯಾರೆಲ್ಲ ಹಣ ಹಾಕಿದ್ರು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯಿಸಿರುವಂತಹದ್ದು ವೈ ವಿಜಯೇಂದ್ರ ಇದೀಗ ಮತ್ತೊಮ್ಮೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂತಹದ್ದು. ಈಗೇನು ರಾಜ್ಯದಲ್ಲಿ ಸದ್ದಾಗ್ತಿರ್ತಕ್ಕಂಥ ಏನು ವಿಚಾರ ಇದೆ ಅಂದರೆ ಧರ್ಮಸ್ಥಳ ಪ್ರಕರಣ ಇದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿದೇಶಿ ಕೈವಾಡ ಇದೆ ಅನ್ನುವಂತಹದ್ದು ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥ ಇಲ್ಲೊಂದು ಕಡೆ ಸರ್ಕಾರದ ಮೇಲೆ ಆರೋಪ ಬಂದಿರತಕ್ಕಂಥದ್ರ ಬಗ್ಗೆ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಿರುವಂತಹದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ ಇದೀಗ ಹೊಸ ಹೆಸರುಗಳು ಕೂಡ ಸೇರ್ಪಡೆಯಾಗ್ತಾ ಇದೆ. ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖಾ ವರದಿಯನ್ನ ಬಹಿರಂಗಪಡಿಸುವಂತೆ ವಿಶೇಷ ತನಿಖಾ ತಂಡಕ್ಕೆ ಎಸ್ಐಟಿ ನಿರ್ದೇಶಿಸಬೇಕು ಮತ್ತು ತನಿಖೆಯಲ್ಲಿ ಹೆಸರಿಸಲಾಗಿರ್ತಕ್ಕಂಥ ಪಿತೂರಿಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವನ್ನ ಕೂಡ ಮಾಡಬೇಕು ಅಂತ ಹೇಳಿ ಕೋಲಾರದ ಅಜ್ಜಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಲು ಹೈಕೋರ್ಟ್ಗೆ ಆದೇಶಿಸಿದೆ. ಈ ಕುರಿತು ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ಚಿನ್ನಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ಪೀಠ ಗುರುವಾರ ವಿಚಾರಣೆಯನ್ನ ನಡೆಸಿತ್ತು. ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸೋದಕ್ಕೆ ಆದೇಶವನ್ನ ನೀಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾರೆಲ್ಲ ಪ್ರಕರಣದಲ್ಲಿ ಆರೋಪಿ ಅಂತೇಳಿ ಗುರುತಿಸಿಕೊಳ್ತಾ ಇದ್ದಾರೆ, ಅಂತಹವರ ವಿರುದ್ಧ ಕ್ರಮ ಆಗಬೇಕು ಮತ್ತು ವಿದೇಶದಿಂದ ಬಂದಿರತಕ್ಕಂಥ ಹಣದ ಮೂಲದ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ವೈ ವಿಜಯೇಂದ್ರ. ಸಾಕಷ್ಟು ವಿಷಯಗಳು ಈಗ ಬೆಳಕಿಗೆ ಬಂದಿರುವಂಥದ್ದು. ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಯಾರು ಏಕಾಏಕಿ ಎಸ್ಐಟಿಗೆ ಆದೇಶ ಮಾಡಿದಾಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದ್ರು. ಯಾಕೆಂದರೆ ಅಂದಿನ ಮುಖ್ಯಮಂತ್ರಿಗಳು ಒಂದಿನ ಮುಂಚಿತವಾಗಿ ಹೇಳ್ತಾರೆ ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ಮಾರನೇ ದಿನವೇ ಏನು ಕೆಲವು ಪಟಭದ್ರ ಹಿತಾಸಕ್ತಿಗಳು ಮುಖ್ಯಮಂತ್ರಿಗಳನ್ನ ಅವರ ಸ್ವಗೃಹದಲ್ಲಿ ಭೇಟಿ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳೇ ಎಸ್ಐಟಿಗೆ ಆದೇಶ ಮಾಡಿದಂಥದ್ದು ಕೂಡ ನಾವು ನೋಡಿದ್ದೇವೆ. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಾವು ಅವತ್ತು ಕೂಡ ನಾವು ಹೇಳಿದ್ವಿ, ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಇದು ಬಹಳ ದೊಡ್ಡ ಷಡ್ಯಂತ್ರ. ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಒಂದು ಕಳಂಕ ತರುವಂಥ ಒಂದು ಷಡ್ಯಂತ್ರ ನಡೆದಿತ್ತು. ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧೆಗೆ ಒಂದು ಕೊಡಲಿಪೆಟ್ಟನ್ನು ಕೊಡ್ತಕ್ಕಂಥ ಷಡ್ಯಂತ್ರ ನಡೆದಿತ್ತು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ಯಾವುದನ್ನು ಕೂಡ ಪರಾಮರ್ಶೆ ಮಾಡದೇನೆ ಯಾರೋ ಬೀದಿಲಿ ಹೋಗೋರು ಬಂದು ಹೇಳಿದ್ರು ಅಂತ ಹೇಳಿದ್ರೆ ಎಸ್ಐಟಿ ಆದೇಶ ಮಾಡಿದಂತೆ ಸರಿಯಾದ ನಿರ್ಧಾರ ಆಗಿರಲಿಲ್ಲ ಅಂದಿನ ಕಾಂಗ್ರೆಸ್ ಸರ್ಕಾರದ್ದು. ಈಗ ಗೊತ್ತಾಗ್ತದೆ ಯಾವ ರೀತಿ 100 ಕೋಟಿ ಇದರಲ್ಲಿ ಇನ್ವಾಲ್ವ್ ಆಗಿದೆ, 100 ಕೋಟಿ ಇದರಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ವಿದೇಶಿ ಶಕ್ತಿಗಳ ಕೈವಾಡ ಉಳಿದ್ರೆ ಎಷ್ಟಿದೆ ಅನ್ನೋದು ಕೂಡ ತನಿಖೆ ಆಗಬೇಕಾಗ್ತದೆ. ಆದರೆ ನಮಗೆ ನೋವು ತಂದಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಇಂಥ ಷಡ್ಯಂತ್ರಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡೋದಲ್ಲ. ಇದು ನಾಡಿನ ದುರಂತ. ಎಲ್ಲವೂ ಕೂಡ ಯಾರ್ಯಾರ ಇದರಿಂದ ಇದ್ರು, ಯಾರ್ಯಾರ ಹಣ ಬಂಡವಾಳವನ್ನು ಹಾಕಿದ್ರು, ಯಾಕೆ ಅಂದಿನ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡಿದ್ದಕ್ಕೆ SIT ಕೊಟ್ಟರು, ಇವೆಲ್ಲವೂ ಕೂಡ
ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದು ನಾಡಿನ ಜನರ